ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಈ ಸೆಷನ್ನ ಟಾಪಿಕ್ ಬಂದು ಕದಂಬರು. ಕರ್ನಾಟಕ ಇತಿಹಾಸದಲ್ಲೇ ಪ್ರಾಮುಖ್ಯತೆ ವಹಿಸಿದ ಮನೆತನ, ಕನ್ನಡದ ಮೊದಲ ಮನೆತನ ಅಂದರೆ ಅದು ಕದಂಬ ಮನೆತನ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವೇನು ಮಾಡೋಣ ಅಂದರೆ ಕದಂಬ ಮನೆತನದ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಒಂದೊಂದಾಗಿ MCQs ರೂಪದಲ್ಲಿ ಬಿಡಿಸ್ತಾ ತಿಳಿದುಕೊಳ್ಳೋಣ ಬನ್ನಿ. ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ಮನೆತನ ಯಾವುದು? ಆಪ್ಷನ್ಸ್: ಗಂಗರು, ಮೌರ್ಯರು, ಶಾತವಾಹನರು, ಕದಂಬರು. ಆನ್ಸರ್: ಕದಂಬರು. ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ಮನೆತನ ಅಂದರೆ ಅದು ಕದಂಬರು. ಶಾತವಾಹನರು ದಕ್ಕನ್ ಪ್ರದೇಶದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಸಾಮ್ರಾಜ್ಯ ಅಂದರೆ ಅದು ಶಾತವಾಹನ ಸಾಮ್ರಾಜ್ಯ. ಮೌರ್ಯರು ಇವರು ಉತ್ತರ ಭಾಗದ ಮಗಧ ಪ್ರದೇಶದಲ್ಲಿ ಆಳ್ತಿರ್ತಾರೆ. ಇವರು ಕರ್ನಾಟಕಕ್ಕೂ ಬಂದಿರ್ತಾರೆ. ಕರ್ನಾಟಕದಲ್ಲಿ ಕೆಲವೊಂದು ಶಾಸನಗಳನ್ನು ಕೂಡ ಹೊರಡಿಸಿದ್ದಾರೆ. ಆ ಶಾಸನಗಳು ಪ್ರಾಕೃತ ಭಾಷೆ ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬಂದಿವೆ. ಗಂಗರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಆಳ್ವಿಕೆಯನ್ನ ನಡೆಸಿದಂಥವರು. ದೀರ್ಘಕಾಲಿಕವಾಗಿ ಆಳ್ವಿಕೆ ಮಾಡಿದವರು ಯಾರು ಅಂತ ಕ್ವಶನ್ಸ್ ಬಂದ್ರೆ ಅದು ಗಂಗರು. ಕನ್ನಡದ ಮೊದಲ ಮನೆತನ ಅಂತ ಕೇಳಿದ್ರೆ ಕದಂಬರು. ಕದಂಬರ ಅಧಿಕೃತ ಭಾಷೆ ಯಾವುದು? ಆಪ್ಷನ್ಸ್: ಕನ್ನಡ ಮತ್ತು ಸಂಸ್ಕೃತ, ಪ್ರಾಕೃತ ಮತ್ತು ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ, ಮಹಾರಾಷ್ಟ್ರಿ ಪ್ರಾಕೃತ. ಆನ್ಸರ್: ಪ್ರಾಕೃತ ಮತ್ತು ಸಂಸ್ಕೃತ. ಇದು ಇವರ ಅಧಿಕೃತ ಭಾಷೆ ಅಥವಾ ಆಡಳಿತ ಭಾಷೆಯಾಗಿತ್ತು. ಹಾಗಾದ್ರೆ ಆಡು ಭಾಷೆ ಯಾವುದು? ಆಡು ಭಾಷೆ ಅಂತ ಕೇಳಿದ್ರೆ ಕನ್ನಡ. ಕದಂಬರ ಆಡು ಭಾಷೆ ಕನ್ನಡ. ಈ ಮಹಾರಾಷ್ಟ್ರೀಯ ಪ್ರಾಕೃತ ಯಾರ ಒಂದು ಆಡಳಿತ ಭಾಷೆ ಆಗಿತ್ತಂದ್ರೆ ಶಾತವಾಹನರದು. ಶಾತವಾಹನರ ಆಡಳಿತ ಭಾಷೆ ಮಹಾರಾಷ್ಟ್ರೀಯ ಪ್ರಾಕೃತ. ಕದಂಬರ ಅಧಿಕೃತ ಭಾಷೆ ಪ್ರಾಕೃತ ಮತ್ತೆ ಸಂಸ್ಕೃತ. ಕದಂಬರ ರಾಜಲಾಂಛನ ಯಾವುದು? ಆಪ್ಷನ್ಸ್: ಸಿಂಹ, ಹುಲಿ, ಗರುಡ, ಮದಗಜ. ಆನ್ಸರ್: ಸಿಂಹ. ಇದು ಕದಂಬರ ರಾಜಲಾಂಛನವಾಗಿದೆ. ಹಾಗಾದ್ರೆ ಇವರ ಧ್ವಜ ಯಾವುದು? ಧ್ವಜ ಅಂತ ಕೇಳಿದ್ರೆ ವಾನರ ಧ್ವಜ. ಇದು ಕದಂಬರ ಧ್ವಜ. ಇದು ಹುಲಿಯನ್ನ ಕೊಲ್ಲುತ್ತಿರುವ ಸಳನ ಚಿತ್ರ ಕೇಳಿದ್ರೆ ಅದು ಹೊಯ್ಸಳರ ರಾಜ ಲಾಂಛನ. ಕೊಲ್ಲುತ್ತಿರುವ ಸಳನ ಚಿತ್ರ ಬಂದ್ರೆ ಅದು ಹೊಯ್ಸಳರ ರಾಜ ಲಾಂಛನ. ಗರುಡ ರಾಷ್ಟ್ರಕೂಟರ ರಾಜ ಲಾಂಛನ. ಮದಗಜ ಗಂಗರ ರಾಜ ಲಾಂಛನ. ಹಾಗಾದ್ರೆ ಕದಂಬರ ರಾಜ ಲಾಂಛನ ಯಾವುದು? ಸಿಂಹ. ಕದಂಬರ ರಾಜಧಾನಿ ಯಾವುದು? ಆಪ್ಷನ್ಸ್: ತಲಕಾಡು, ಬನವಾಸಿ, ಐಹೊಳೆ, ಮಾನ್ಯಕೇಟ. ಆನ್ಸರ್: ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಕದಂಬರ ರಾಜಧಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಕದಂಬರ ರಾಜಧಾನಿ. ಇದು ಯಾವ ನದಿ ದಂಡೆ ಮೇಲಿದೆ ಅಂದ್ರೆ ವರದಾ ನದಿ ದಂಡೆ ಮೇಲೆ. ಬನವಾಸಿ ವರದಾ ನದಿ ದಂಡೆ ಮೇಲಿದೆ. ಇದನ್ನ ಬನವಾಸಿಯನ್ನ ವೈಜಯಂತಿಪುರ ಮತ್ತೆ ಕುಂತಳ ದೇಶ ಅಂತಾನು ಕರೀತಾರೆ. ವೈಜಯಂತಿಪುರ ಮತ್ತೆ ಕುಂತಳ ದೇಶ ಅಂತ ಕರೀತಾರೆ. ಈ ಗ್ರೀಕ್ ಪ್ರವಾಸಿಗನಾದಂಥ ಟಾಲೆಮಿ ಇದನ್ನ ಬೈಜಯಾಂಟಿನ್ ಅಂತ ಕರೆದಿದ್ದಾನೆ. ಬೈಜಯಾಂಟಿಯನ್ ಆಲ್ರೆಡಿ ಕ್ವಶನ್ ಆಗಿದೆ. ಟಾಲೆಮಿ ಬನವಾಸಿಯನ್ನ ಏನಂತ ಕರೀತಿದ್ದಾನೆ ಅಂತ ಬೈಜಯಾಂಟಿನ್. ಹಾಗೆ ಇಮ್ಮಡಿ ಪುಲಕೇಶಿ ಹಾಗೆ ಹರ್ಷವರ್ಧನನ ಬಗ್ಗೆ ಮಾಹಿತಿ ನೀಡಿದಂತ ಹುಯೆನ್ ಸ್ಯಾಂಗ್ ಏನಂತ ಕರೆದಿದ್ದಾನೆ ಅಂದ್ರೆ ಕೋನ್ ಕಿನಾಪೋಲೋ. ಬನವಾಸಿಗೆ ಕೋನ್ ಕಿನಾಪೋಲ ಅಂತ ಕರೆದಿದ್ದಾನೆ. ಯಾರು? ಹುಯೆನ್ ಸ್ಯಾಂಗ್. ಫ್ರೆಂಡ್ಸ್, ಈ ತಲಕಾಡು ಯಾರ ರಾಜಧಾನಿಯಾಗಿತ್ತು ಅಂದ್ರೆ ಗಂಗರ ರಾಜಧಾನಿ. ಐಹೊಳೆ ಯಾರ ರಾಜಧಾನಿ? ಬಾದಾಮಿ ಚಾಲುಕ್ಯರ ರಾಜಧಾನಿ ಐಹೊಳೆ. ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ. ಕದಂಬರ ರಾಜಧಾನಿ ಬನವಾಸಿ. ಕದಂಬ ವಂಶದ ಸ್ಥಾಪಕ ಯಾರು? ಕಾಕುತ್ಸವರ್ಮ, ಮಯೂರವರ್ಮ, ಕಂಗವರ್ಮ, ಭಗೀರಥ ವರ್ಮ. ಆನ್ಸರ್: ಮಯೂರವರ್ಮ. ಫ್ರೆಂಡ್ಸ್, ಈ ಮಯೂರವರ್ಮನ ಮೂಲ ಹೆಸರು ಏನಾಗಿರುತ್ತೆ ಅಂದ್ರೆ ಮಯೂರ ಶರ್ಮ. ಇವನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾನೆ, ಬ್ರಾಹ್ಮಣನಾಗಿರ್ತಾನೆ. ಸೊ ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಗುರು ವೀರಶರ್ಮನ ಜೊತೆ ಹೋಗಿರ್ತಾನೆ.
ಯಾರ ಜೊತೆ? ಗುರು ವೀರಶರ್ಮನ ಜೊತೆ. ಅಲ್ಲಿಯೇ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಿದ್ದಾನೆ. ಹೀಗೆ ಒಂದು ದಿನ ಪಾಲಾರ್ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಈತನ ಬಟ್ಟೆಗಳ ಮೇಲೆ ಪಲ್ಲವರ ಸೈನ್ಯ ಹಾದು ಹೋಗುತ್ತೆ. ಇದರಿಂದ ಕೋಪಗೊಂಡು ಪಲ್ಲವರ ಆಸ್ಥಾನಕ್ಕೆ ಹೋಗ್ತಾನೆ ಮಯೂರ ಶರ್ಮ. ಅಲ್ಲಿ ಪಲ್ಲವ ದೊರೆಯಾದಂತ ಶಿವಸ್ಕಂದ ವರ್ಮ ಈತನನ್ನ ಅವಮಾನ ಮಾಡ್ತಾನೆ. ಸೊ ಇದರಿಂದ ಮತ್ತಷ್ಟು ಕುಪಿತಗೊಂಡಂತಹ ಮಯೂರ ಶರ್ಮ ಬ್ರಾಹ್ಮಣತ್ವವನ್ನ ತ್ಯಜಿಸಿ ಕ್ಷತ್ರಿಯತೆಯನ್ನ ಸ್ವೀಕರಿಸಿ ಮಯೂರ ವರ್ಮನಾಗ್ತಾನೆ. ಹಾಗೆ ಪಲ್ಲವರನ್ನ ಸೋಲಿಸಬೇಕು, ಅವರ ಮೇಲೆ ಇರುವಂತಹ ಸೇಡನ್ನ ತೀರಿಸಿಕೊಳ್ಳಲು ಅಲ್ಲಿಯೇ ಇದ್ದಂತಹ ಬುಡಕಟ್ಟು ಜನಾಂಗದ ಜನರನ್ನ ಸೇರಿಸಿಕೊಂಡು ಅವರಿಗೆ ಯುದ್ಧಾಭ್ಯಾಸ ಕಲಿಸ್ತಾನೆ. ಮುಂದೆ ಇವರನ್ನ ಸೇರಿಸಿಕೊಂಡು ಪಲ್ಲವರ ವಿರುದ್ಧ ಹೋರಾಡ್ತಾನೆ, ಅವರನ್ನ ಸೋಲಿಸ್ತಾನೆ. ಆಗ ಪಲ್ಲವ ದೊರೆಯಾದಂತ ಶಿವಸ್ಕಂದ ವರ್ಮ ಈತನಿಗೆ ಅರಬ್ಬಿ ಸಮುದ್ರದಿಂದ ಮಲಪ್ರಭಾ ನದಿಯವರೆಗೆ ಕೆಲವೊಂದು ಭೂಪ್ರದೇಶಗಳನ್ನ ಬಿಟ್ಕೊಡ್ತಾನೆ. ಸ್ವತಂತ್ರ ಸಾಮ್ರಾಜ್ಯವನ್ನ ಈತ ಸ್ಥಾಪಿಸ್ತಾನೆ. ಹೀಗೆ ಮಯೂರ ಶರ್ಮ ಮಯೂರ ವರ್ಮನಾಗ್ತಾನೆ. ಇದರ ಮಾಹಿತಿ ಯಾವ ಶಾಸನದಲ್ಲಿ ಕಂಡುಬರುತ್ತೆ ಅಂದ್ರೆ ತಾಳಗುಂದ ಶಾಸನ. ಕದಂಬ ವಂಶದ ಸ್ಥಾಪನೆಯ ಕುರಿತು ತಿಳಿಸುವಂತಹ ಶಾಸನ ಯಾವುದೆಂದ್ರೆ ತಾಳಗುಂದ ಶಾಸನ. ಹಾಗೆ ಇದರಲ್ಲಿ ಮತ್ತೊಂದು ಉಲ್ಲೇಖ ಕೂಡ ಆಗಿದೆ, ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯುವಂತಾಯಿತು. ಈ ಒಂದು ವಾಕ್ಯ ಕೂಡ ತಾಳಗುಂದ ಶಾಸನದಲ್ಲಿ ಕಂಡು ಬಂದಿದೆ. ಮಯೂರವರ್ಮ ಯಾವ ಶಾಸನವನ್ನ ಹೊರಡಿಸಿದನು? ಆಪ್ಷನ್ಸ್: ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ಗುಡ್ನಾಪುರ್ ಶಾಸನ, ತಾಳಗುಂದ ಶಾಸನ. ಚಂದ್ರವಳ್ಳಿ ಶಾಸನವನ್ನ ಮಯೂರವರ್ಮ ಕ್ರಿಸ್ತ ಶಕ 345ರಲ್ಲಿ ಹೊರಡಿಸ್ತಾನೆ. ಇದು ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇದು ಚಿತ್ರದುರ್ಗ ಜಿಲ್ಲೆ ಇದೆ. ಇದೇ ಕದಂಬರ ಮೊದಲ ಶಾಸನ ಆಗಿದೆ. ಕದಂಬರ ಮೊದಲ ಶಾಸನ ಚಂದ್ರವಳ್ಳಿ ಶಾಸನ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಒಬ್ರು ಸಂಸ್ಕೃತ ಅಂತಾರೆ, ಇನ್ನು ಕೆಲವರು ಪ್ರಾಕೃತ ಅಂತಾರೆ. ಸೊ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಸಂಸ್ಕೃತ ವಿತ್ ಪ್ರಾಕೃತ ಇತ್ತ. ಸೊ ನೀವು ಸಂಸ್ಕೃತ ಮತ್ತು ಪ್ರಾಕೃತ ಅಂತ ಬರೆದುಕೊಳ್ಳಿ. ಹಾಗೆ ಇದು ಯಾವ ಲಿಪಿಯಲ್ಲಿದೆ ಅಂತ ಅಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿದೆ. ಇದರ ಶಿಲ್ಪಿ ಯಾರಪ್ಪ ಅಂದ್ರೆ ಈ ಶಾಸನದ ಶಿಲ್ಪಿ ಕುಪನಚ ಈ ಶಾಸನದ ಶಿಲ್ಪಿ ಆಗಿರ್ತಾನೆ. ಫ್ರೆಂಡ್ಸ್, ಈ ಶಾಸನ ಯಾವುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ಅಂದ್ರೆ ಈ ಮಯೂರವರ್ಮ ಚಂದ್ರವಳ್ಳಿ ಕೆರೆಯನ್ನ ನಿರ್ಮಾಣ ಮಾಡ್ತಾನೆ. ಚಂದ್ರವಳ್ಳಿ ಕೆರೆಯನ್ನ. ಹಾಗೆ ತಾಳಗುಂದದಲ್ಲಿರುವಂತಹ ಬ್ರಾಹ್ಮಣರಿಗೆ 114 ಭೂದಾನ ದತ್ತಿಗಳನ್ನ ಕೊಟ್ಟ ಅಂತ ಮಾಹಿತಿಯನ್ನ ತಿಳಿಸುತ್ತದೆ. ಯಾರು? ಮಯೂರವರ್ಮ. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ಸ್: ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಗುಡ್ನಾಪುರ್ ಶಾಸನ. ಆನ್ಸರ್: ಹಲ್ಮಿಡಿ ಶಾಸನ. ಇದೇ ಕನ್ನಡದ ಮೊದಲ ಶಾಸನ ಆಗಿದೆ. ಇದನ್ನ ಕ್ರಿಸ್ತ ಶಕ 450ರಲ್ಲಿ ಕದಂಬರ ಪ್ರಸಿದ್ಧ ಅರಸನಾದಂಥ ಕಾಕುತ್ಸ ವರ್ಮ ಹೊರಡಿಸ್ತಾನೆ. ಯಾರು? ಕಾಕುತ್ಸ ವರ್ಮ. ಇದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಈ ಶಾಸನ ಇದೆ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಪೂರ್ವದ ಹಳಗನ್ನಡದಲ್ಲಿದೆ. ಟೋಟಲ್ ಆಗಿ 16 ಸಾಲುಗಳು ಮತ್ತೆ 20 ಶಬ್ದಗಳನ್ನ ಹೊಂದಿದೆ. ಈ 16ಗೆ +1 ಆಡ್ ಮಾಡಿ 17 ಅಂತಾನು ಕರೀತಾರೆ. 17 ಸಾಲುಗಳು. ಫ್ರೆಂಡ್ಸ್, ಈ ಒಂದು ಶಾಸನವನ್ನ ಯಾರು ಪತ್ತೆ ಮಾಡ್ತಾರೆ ಅಂದ್ರೆ ಎಂ.ಎಚ್. ಕೃಷ್ಣ ಅವರು 1936ರಲ್ಲಿ. ಹಾಗಾದ್ರೆ ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕಾಕುತ್ಸ ವರ್ಮನನ್ನು ಕದಂಬರ ಕುಟುಂಬ ಕುಲಭೂಷಣ ಎಂದು ವರ್ಣಿಸಿದ ಶಾಸನ. ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಗುಡ್ನಾಪುರ್ ಶಾಸನ. ಆನ್ಸರ್: ತಾಳಗುಂದ ಶಾಸನ. ಈ ಕದಂಬರ ಪ್ರಸಿದ್ಧ ದೊರೆಯಾದಂತಹ ಕಾಕುತ್ಸ ವರ್ಮನನ್ನ ಕದಂಬರ ಕುಟುಂಬ ಕುಲಭೂಷಣ ಎಂದು ವರ್ಣಿಸಿದೆ. ಹಾಗೆ ಈ ಒಂದು ಶಾಸನದಲ್ಲಿ ಇವರನ್ನ ಮಾನವ್ಯ ಗೋತ್ರದ ಹಾರತಿ ಪುತ್ರರು ಅಂತ ಕೂಡ ಉಲ್ಲೇಖ ಆಗಿದೆ. ಈ ಶಾಸನದಲ್ಲಿಯೂ ಕಂಡು ಬಂದಿದೆ. ಹಾಗೆ ಗುಡ್ನಾಪುರ್ ಶಾಸನದಲ್ಲಿಯೂ ಕೂಡ ಈ ಮಾಹಿತಿ ಕಂಡು ಬಂದಿದೆ, ಮಾನವ್ಯ ಗೋತ್ರದ ಹಾರತಿ ಪುತ್ರರು ಅಂತ. ಫ್ರೆಂಡ್ಸ್, ಈ ಶಾಸನವನ್ನ ಕ್ರಿಸ್ತ ಶಕ 450ರಲ್ಲಿ ಈ ಕಾಕುತ್ಸ ವರ್ಮನ ಮಗನಾದಂತ ಶಾಂತಿವರ್ಮ ಈ ಒಂದು ಶಾಸನವನ್ನ ಹೊರಡಿಸಿದ್ದಾನೆ. ಇದು
ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಣವೇಶ್ವರ ದೇವಸ್ಥಾನದ ಮುಂದೆ ಕಂಡುಬಂದಿದೆ. ಪ್ರಣವೇಶ್ವರ ದೇವಸ್ಥಾನದ ಮುಂದೆ ಕಂಡುಬಂದಿದೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಸೊ ಅದಕ್ಕಾಗಿ ಈ ಶಾಸನ ಸಂಸ್ಕೃತದ ಮೊದಲ ಶಾಸನ ಅಂತ ಕರೀತಾರೆ. ಸಂಸ್ಕೃತದ ಮೊದಲ ಶಾಸನ ಯಾವುದು? ತಾಳಗುಂದ ಶಾಸನ. ಫ್ರೆಂಡ್ಸ್, ಇದ್ರ ಜೊತೆಗೆ ಈ ಒಂದು ಶಾಸನದ ಶಿಲ್ಪಿ ಯಾರೆಂದ್ರೆ ಕವಿಕುಬ್ಜ. ಕವಿಕುಬ್ಜ ಈ ಶಾಸನದ ಶಿಲ್ಪಿ ಆಗಿರ್ತಾನೆ. ಹಾಗಾದ್ರೆ ಕಾಕುತ್ಸವರ್ಮನನ್ನ ಕದಂಬರ ಕುಟುಂಬ ಕುಲಭೂಷಣ ಎಂದು ವರ್ಣಿಸಿದ ಶಾಸನ ತಾಳಗುಂದ ಶಾಸನ. ಕದಂಬರ ಮೂಲ ಮತ್ತು ಪೂರ್ವಜರ ಬಗ್ಗೆ ತಿಳಿಸುವಂತಹ ಶಾಸನ. ಆಪ್ಷನ್ಸ್: ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಗುಡ್ನಾಪುರ್ ಶಾಸನ. ಆನ್ಸರ್: ಗುಡ್ನಾಪುರ್ ಶಾಸನ. ಇದು ಕದಂಬರ ಮೂಲದ ಬಗ್ಗೆ ತಿಳಿಸುತ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಹತ್ತಿರ ಕಂಡು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಹತ್ತಿರ ಇದೆ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದೊಂದು ದಾನ ಶಾಸನ, ಸಂಸ್ಕೃತ ದಾನ ಶಾಸನ ಆಗಿದೆ. ಹಲ್ಮಿಡಿ ಕನ್ನಡದ ದಾನ ಶಾಸನ, ಇದು ಸಂಸ್ಕೃತದ ದಾನ ಶಾಸನ. ಇದರಲ್ಲಿ ಗುರು ವೀರಶರ್ಮನು ಮಯೂರವರ್ಮನ ತಾತ ಎಂದು ತಿಳಿಸಿದೆ. ಮಯೂರವರ್ಮನ ತಾತ ಎಂದು ತಿಳಿಸಿದ ಶಾಸನ ಗುಡ್ನಾಪುರ್ ಶಾಸನ. ಹಾಗೆ ಈ ಒಂದು ಶಾಸನದಲ್ಲಿ ಮಾನವ್ಯ ಗೋತ್ರದ ಹಾರತಿ ಪುತ್ರರು ಎಂಬ ಉಲ್ಲೇಖ ಕೂಡ ಇದೇ ಶಾಸನದಲ್ಲಿ ಕಂಡುಬಂದಿದೆ. ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯುವಂತಾಯಿತು ಎಂದು ವರ್ಣಿಸಿದ ಶಾಸನ. ಆಪ್ಷನ್: ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಗುಡ್ನಾಪುರ್ ಶಾಸನ. ಆನ್ಸರ್: ತಾಳಗುಂದ ಶಾಸನ. ಈತ ಮೂಲತಃ ಮಯೂರವರ್ಮ ಮೂಲತಃ ಬ್ರಾಹ್ಮಣನಾಗಿರ್ತಾನೆ. ಬ್ರಾಹ್ಮಣರು ಕೈಯಲ್ಲಿ ದರ್ಬೆಯನ್ನ ಹಿಡಿದಿರ್ತಾರೆ, ಅಂದ್ರೆ ಗರಿಕೆಯನ್ನ. ಮುಂದೆ ಈತ ಕ್ಷತ್ರಿಯನಾಗ್ತಾನೆ. ಕ್ಷತ್ರಿಯ ವೃತ್ತಿಯನ್ನ ಆರಿಸ್ಕೊಳ್ತಾನೆ. ಈ ಕ್ಷತ್ರಿಯರು ಕೈಯಲ್ಲಿ ಖಡ್ಗವನ್ನ ಹಿಡಿದಿರ್ತಾರೆ. ಈತ ಬ್ರಾಹ್ಮಣತ್ವವನ್ನ ತ್ಯಜಿಸಿ ಕ್ಷತ್ರಿಯ ವೃತ್ತಿಯನ್ನ ಆರಿಸೋದ್ರಿಂದ ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯುವಂತಾಯಿತು ಎಂದು ವರ್ಣಿಸಿದೆ. ಕದಂಬರ ಕುಟುಂಬದ ಕುಲ ಪ್ರಚನ್ನಜನ್ನ ಅಂತ ಯಾರನ್ನ ಕರೀತಾರೆ? ಆಪ್ಷನ್ಸ್: ಕಾಕುತ್ಸವರ್ಮ, ಮಯೂರವರ್ಮ, ಕಂಗವರ್ಮ, ಭಗೀರಥ ವರ್ಮ. ಆನ್ಸರ್: ಭಗೀರಥ ವರ್ಮ. ಭಗೀರಥ ವರ್ಮನನ್ನ ಕದಂಬರ ಕುಟುಂಬದ ಕುಲ ಪ್ರಚನ್ನಜನ್ನ ಅಂತ ಕರೀತಾರೆ. ಈತ ಹೊರಡಿಸಿದ ನಾಣ್ಯಗಳ ಹೆಸರು ಭಗಿನಾಣ್ಯಗಳು. ಈತ ಭಗಿನಾಣ್ಯಗಳನ್ನ ಹೊರಡಿಸ್ತಾನೆ. ಪಲ್ಲವ ಪ್ರಣವಾನೀಲ ಬಿರುದನ್ನ ಹೊಂದಿದ್ದ ಕದಂಬ ದೊರೆ. ಆಪ್ಷನ್ಸ್: ಶಾಂತಿವರ್ಮ, ಭೃಗೇಶವರ್ಮ, ರವಿವರ್ಮ, ಕೃಷ್ಣವರ್ಮ. ಆನ್ಸರ್: ಭೃಗೇಶವರ್ಮ. ಈತ ಶಾಂತಿವರ್ಮನ ಮಗನಾಗಿರ್ತಾನೆ. ಯಾಕೆ ಈ ಒಂದು ಬಿರುದನ್ನ ಹೊಂದಿದ ಅಂದ್ರೆ ಈ ಗಂಗರನ್ನ ಮತ್ತೆ ಪಲ್ಲವರನ್ನ ಸೋಲಿಸಿದ್ರಿಂದ ಈತನಿಗೆ ಗಂಗ ಕುಲ ಧ್ವಂಸ ಪಲ್ಲವ ಪ್ರಣವಾನೀಲ ಅಂತ ಬಿರುದು ಬರುತ್ತೆ. ಅದರ ಜೊತೆಗೆ ಪ್ರಳಯಾಂತಕ ಮತ್ತೆ ಪರಮ ಬ್ರಾಹ್ಮಣ ಇವು ಕೂಡ ಈತನ ಬಿರುದುಗಳಾಗಿರ್ತವೆ. ಈತ ಹಲಸಿಕ ಅನ್ನೋ ಒಂದು ಹೊಸ ರಾಜಧಾನಿಯನ್ನಾಗಿ ಮಾಡ್ತಾನೆ. ಹಲಸಿಕ ಅನ್ನೋದು ಹೊಸ ರಾಜಧಾನಿಯಾಗಿ ಮಾಡ್ತಾನೆ. ಹಾಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಒಂದು ಜೈನ ಬಸದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಯಾರು? ಭೃಗೇಶ ವರ್ಮ. ಉಚ್ಚಂಗಿಯನ್ನ ರಾಜಧಾನಿಯನ್ನಾಗಿ ಮಾಡಿದ ದೊರೆ. ಆಪ್ಷನ್: ಶಾಂತಿವರ್ಮ, ಭೃಗೇಶವರ್ಮ, ರವಿವರ್ಮ, ಕೃಷ್ಣವರ್ಮ. ಆನ್ಸರ್: ರವಿವರ್ಮ. ಕದಂಬರ ಕಾಲದಲ್ಲಿ ವಿದೇಶಾಂಗ ಸಚಿವನಿಗೆ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್: ಪ್ರಮುಖಪಾಲ, ತಂತ್ರಪಾಲ, ಪ್ರಧಾನ, ಸಭಾಕಾರ್ಯ ಸಚಿವ. ಆನ್ಸರ್: ತಂತ್ರಪಾಲ. ವಿದೇಶಾಂಗ ಸಚಿವನಿಗೆ ತಂತ್ರಪಾಲ ಅಂತ ಕರಿತಿದ್ರು. ಹಾಗೆ ಪ್ರಮುಖಪಾಲ ಅಂದ್ರೆ ಲೆಕ್ಕಪತ್ರ ಅಧಿಕಾರಿಗೆ ಪ್ರಮುಖಪಾಲ ಅಂತ. ಪ್ರಧಾನ ಅಂದ್ರೆ ಪ್ರಧಾನ ಮಂತ್ರಿಗೆ. ಸಭಾಕಾರ್ಯ ಸಚಿವ ಅಂದ್ರೆ ಈ ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ. ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿಗೆ ಸಭಾಕಾರ್ಯ ಸಚಿವ ಅಂತ ಕರೀತಾರೆ. ಹಾಗೆ ಈ ಮನವರ್ಗಡೆ, ಈ ಖಜಾಂಚಿಗೆ ಮನವರ್ಗಡೆ ಅಂತ ಕರಿತಿದ್ರು. ಹಾಗಾದ್ರೆ ತಂತ್ರಪಾಲ ಯಾರಿಗೆ ಕರಿತಿದ್ರು? ವಿದೇಶಾಂಗ ಸಚಿವನಿಗೆ.
ರಾಜ್ಯಗಳನ್ನು ಏನೆಂದು ಕರೆಯುತ್ತಿದ್ರು? ಆಪ್ಷನ್ಸ್: ಜಿಲ್ಲೆ, ಮಂಡಲ, ಗ್ರಾಮ, ತಾಲೂಕು. ಆನ್ಸರ್: ಮಂಡಲ. ರಾಜ್ಯಗಳನ್ನ ಮಂಡಲ ಅಂತಾನೂ ಕರಿತಿದ್ರು, ಹಾಗೆ ಪ್ರಾಂತಗಳಂತಾನೂ ಕರಿತಿದ್ರು. ಈ ಪ್ರಾಂತಗಳನ್ನ ಜಿಲ್ಲೆಗಳಾಗಿ ವಿಂಗಡಣೆ ಮಾಡಿ ಈ ಜಿಲ್ಲೆಗಳಿಗೆ ವಿಷಯ ಅಂತ ಕರಿತಿದ್ರು. ಹಾಗೆ ಜಿಲ್ಲೆಗಳನ್ನ ತಾಲೂಕುಗಳಾಗಿ ವಿಂಗಡಣೆ ಮಾಡಿ ಈ ತಾಲೂಕುಗಳಿಗೆ ಕಂಪನ ಅಥವಾ ನಾಡು ಅಂತ ಕರಿತಿದ್ರು. ಕಂಪನ ಅಥವಾ ನಾಡು. ಹಾಗೆ ತಾಲೂಕುಗಳನ್ನ ಗ್ರಾಮಗಳಾಗಿ ವಿಂಗಡಣೆ ಮಾಡಿ ಗ್ರಾಮನೆ ಅಂತ ಕರಿತಿದ್ರು. ಈ ಗ್ರಾಮ ಆಡಳಿತದ ಅತಿ ಚಿಕ್ಕ ಘಟಕ ಆಗಿತ್ತು. ಗ್ರಾಮ ಆಡಳಿತದ ಅತಿ ಚಿಕ್ಕ ಘಟಕ ಆಗಿತ್ತು. ಈ ರೀತಿಯಾಗಿ ಕದಂಬರು ತಮ್ಮ ಆಡಳಿತದಲ್ಲಿ ವಿಭಜನೆ ಮಾಡಿದ್ರು. ಪೆರ್ಜುಂಕ, ಬೀಳ್ಕೊಡೆ, ಪನ್ನಾಯ ಇವುಗಳೆಲ್ಲವೂ ಏನು? ನಾಣ್ಯಗಳು, ಭೂಮಾಪನ, ತೆರಿಗೆಗಳು, ಭೂಕಂದಾಯ. ಆನ್ಸರ್: ತೆರಿಗೆಗಳು. ಇವುಗಳೆಲ್ಲವೂ ತೆರಿಗೆಗಳಾಗಿದ್ವು. ಈ ಪೆರ್ಜುಂಕ ಅನ್ನೋದು ಯಾವುದರ ಮೇಲೆ ವಿಧಿಸುವಂತಹ ತೆರಿಗೆ ಅಂದ್ರೆ ಹೇರು ಅಥವಾ ಎತ್ತುಗಳ ಮೇಲೆ ವಿಧಿಸುವಂತ ತೆರಿಗೆ ಆಗಿತ್ತು. ಹಾಗೆ ಬೀಳ್ಕೊಡೆ ಅನ್ನೋದು ಮಾರಾಟದ ಮೇಲೆ ವಿಧಿಸುವಂತಹ ತೆರಿಗೆ. ಪನ್ನಾಯ ಇದು ಮಾರುಕಟ್ಟೆಯ ಮೇಲೆ ವಿಧಿಸುವಂತಹ ತೆರಿಗೆ. ಮಾರುಕಟ್ಟೆಯ ಮೇಲೆ ವಿಧಿಸುವಂತಹ ತೆರಿಗೆ. ಹಾಗೆ ಇವರ ಕಾಲದಲ್ಲಿ ಮತ್ತೊಂದು ತೆರಿಗೆ ಕೂಡ ಇತ್ತು, ಅದು ಕಿರುಕುಳ. ಇದನ್ನ ಸಾಗಾಣಿಕೆಯ ಮೇಲೆ ವಿಧಿಸ್ತಾ ಇದ್ರು. ಈ ರೀತಿಯಾಗಿ ಕದಂಬರು ತೆರಿಗೆಗಳನ್ನ ಹಾಕ್ತಾ ಇದ್ರು. ಇವರ ಕಾಲದ ನಾಣ್ಯಗಳು ಯಾವುವು ಅಂದ್ರೆ ಪದ್ಮಟಂಕ, ಪಣ, ಗದ್ಯಾನ ಇವುಗಳೆಲ್ಲವೂ ಕೂಡ ಚಿನ್ನದ ನಾಣ್ಯಗಳಾಗಿದ್ದು ಇವು ಕದಂಬರ ಕಾಲದಲ್ಲಿ ಕಂಡು ಬಂದಂತಹ ಅಥವಾ ಹೊರಡಿಸಿದಂತಹ ನಾಣ್ಯಗಳಾಗಿವೆ. ಕದಂಬರ ಆರಾಧ್ಯ ದೈವ ಯಾವುದು? ಆಪ್ಷನ್ಸ್: ಮಧುಕೇಶ್ವರ, ಪ್ರಣವೇಶ್ವರ, ಕೈಲಾಸನಾಥ. ಆರಾಧ್ಯ ದೈವನೇ ಇಲ್ಲ. ಆನ್ಸರ್: ಪ್ರಣವೇಶ್ವರ. ಇದು ಕದಂಬರ ಆರಾಧ್ಯ ದೈವ ಆಗಿತ್ತು. ಈ ಪ್ರಣವೇಶ್ವರ ದೇವಾಲಯದ ಮುಂದೆ ಶಾಂತಿವರ್ಮ ಹೊರಡಿಸಿದಂತಹ ತಾಳಗುಂದ ಶಾಸನ ಕಂಡು ಬಂದಿದೆ. ಈ ಪ್ರಣವೇಶ್ವರ ದೇವಾಲಯದ ಮುಂದೆ ತಾಳಗುಂದ ಶಾಸನ ಇದೆ. ಹಾಗೆ ಕದಂಬರ ಕುಲದೈವ ಅಂದ್ರೆ ಮಧುಕೇಶ್ವರ. ಮಧುಕೇಶ್ವರ ಕದಂಬರ ಕುಲದೈವ. ಮಧುಕೇಶ್ವರ ಅನ್ನೋದು ಕದಂಬರ ಕುಲದೇವರು ಆಗಿತ್ತು. ಕದಂಬರ ಶೈಲಿಯನ್ನ ಕರ್ನಾಟಕದ ಅತ್ಯಂತ ಹಳೆಯ ವಾಸ್ತುಶಿಲ್ಪ ಶೈಲಿ ಎಂದು ಹೇಳಿದವರು? ಆನ್ಸರ್: H.C. ರಾಯಚೌಧರಿ, ಡಾಕ್ಟರ್ ಮೊರೆಸ್, V.S. ಸ್ಮಿತ್, ಟಾಲಮಿ. ಆನ್ಸರ್: ಡಾಕ್ಟರ್ ಮೊರೆಸ್. ಇವರು ಕದಂಬರ ಶೈಲಿಯನ್ನ ಕರ್ನಾಟಕದ ಅತ್ಯಂತ ಹಳೆಯ ವಾಸ್ತುಶಿಲ್ಪ ಎಂದು ಕರೆದಿದ್ದಾರೆ. ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.